ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕನ್ಯಾ ರಾಶಿಯ ರಾಶಿಯಾಧಿಪತಿ ಬುಧ ನಿಮಗೆ ಶತ್ರುಸ್ಥಾನದಲ್ಲಿದ್ದಾನೆ. ಅಂದರೆ ನಿಮ್ಮ ಕುಂಭರಾಶಿಯಲ್ಲಿ ಬುಧ ಮತ್ತು ಕುಜ ರಾಹು ಒಟ್ಟಿಗೆ ಇದ್ದಾರೆ. ಅದು ನಿಮ್ಮ 6ನೇ ಮನೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ, ಕನ್ಯಾ ರಾಶಿಯವರಿಗೆ ತುಂಬ ಒಂದು ಕೆಟ್ಟ ಒಂದು ಗಳಿಗೆ ಅಂದರೆ ಇದೇ ವಾರ ಆಗಿರುತ್ತೆ. ಜೊತೆಗೆ ನೋಡಿ, ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರದವರೆಲ್ಲ ಕನ್ಯಾ ರಾಶಿಗೆ ಬರ್ತೀರಾ, ಅವ್ರಿಗೂ ಕೂಡ ಟೈಮು ತುಂಬ ಬ್ಯಾಡ್ ಆಗಿರುತ್ತೆ. ಯಾಕಂದರೆ ರಾಶಿಗೆ ಟೈಮ್ ಚೆನ್ನಾಗಿಲ್ಲ ಅಂದರೆ ಅದರಲ್ಲಿರೋ ನಕ್ಷತ್ರಗಳಿಗೂ ಕೂಡ ಟೈಮು ಬ್ಯಾಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಕುಜ ಮತ್ತು ಬುಧ ರಾಹು ಒಟ್ಟಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮನೆಯ ದೊಡ್ಡವರಿಗೆ ಕಾಯಿಲೆ ಆಗಿರ್ಬೋದು, ಮನೆಯವ್ರಿಗೆ ಕನ್ಯಾ ರಾಶಿಯವ್ರಿಗೆ ಎಲ್ಲೊಂದು ಕಡೆ ಹೆಲ್ತ್ ಅಪ್ಸೆಟ್ಟು, ಮತ್ತು ಯಾವುದೆಲ್ಲ ಇಲ್ಲೀಗಲ್ ದುಡ್ಡು ಏನಿರುತ್ತೆ, ಇಲ್ಲೀಗಲ್ ಕೆಲಸಕ್ಕೆ ಯಾವುದಕ್ಕಾದ್ರೂ ಕೈ ಹಾಕಿದರೆ ಖಂಡಿತವಾಗ್ಲೂ ಅದರಲ್ಲಿ ಸಿಕ್ಕಿ ಬೀಳೋ ಅಂಥದ್ದು, ಅವಮರ್ಯಾದೆ ಆಗೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಮತ್ತು ನೋಡಿ, ನಿಮ್ಮ 12ನೇ ಮನೆ ಸೂರ್ಯ, ಸಿಂಹ ರಾಶಿಯ ಅಧಿಪತಿ ಸೂರ್ಯ ಕೂಡ ನಿಮಗೆ 9ನೇ ಮನೆಗೆ ಹೋಗಿರ್ತಾನೆ. 9ನೇ ಮನೆಗೆ ಹೋಗಿ ಅಲ್ಲಿ ನೇರ ದೃಷ್ಟಿ, ಸೂರ್ಯ ಮತ್ತು ಶನಿಯ ನೇರ ದೃಷ್ಟಿ, ಸಪ್ತಮ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಬಹಳಷ್ಟು ವೈಮನಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಡೈವೋರ್ಸ್ ಆಗುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಯಾರಾದರೂ ಮನೆಯಲ್ಲಿ ಗಂಡ ಹೆಂಡತಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಅಥವಾ ಮದುವೆವರೆಗೂ ಬಂದಿರೋ ಅಂಥವ್ರಾಗಿರ್ಬೋದು, ಅದು ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚು ಕನ್ಯಾ ರಾಶಿಯವ್ರಿಗೆ ಆಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮತ್ತು ಶತ್ರುಸ್ಥಾನ ಸ್ಟ್ರಾಂಗ್ ಆಗಿರೋದ್ರಿಂದ ಬುಧ ಮತ್ತು ಕುಜ ರಾಹು 6ನೇ ಮನೇಲಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯವರೇ ನಿಮಗೆ ಶತ್ರು ಆಗೋದು. ನಿಮ್ಮ CD ಆಗಿರ್ಬೋದು, ನಿಮ್ಮ ರೆಕಾರ್ಡು, ಫೋನಲ್ಲಿ ಏನಾದರೂ ರೆಕಾರ್ಡ್ ಮಾಡೋದಾಗಿರ್ಬೋದು, ಅಥವಾ ಪೆನ್ ಡ್ರೈವ್ ಇಡೋದಾಗಿರ್ಬೋದು, ಇಂಥದ್ರಲ್ಲೆಲ್ಲ ನೀವು ಎಲ್ಲೋ ಒಂದು ಕಡೆ ಸಿಕ್ಕಾಕೊಳ್ತಿರ್ತೀರ. ಹಾಗೆ ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ನಿಮ್ಮ ಮನೆಯಲ್ಲಾಗಿರ್ಬೋದು, ಅಥವಾ ನೀವೆಲ್ಲೆಲ್ಲಿ ಇರ್ತೀರಿ ಅಲ್ಲೂ ಕೂಡ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಕನ್ಯಾ ರಾಶಿಯವರು ಒಂದು ಸಣ್ಣ ಒಂದು ತಪ್ಪು ಮಾಡಿದ್ರು ಖಂಡಿತವಾಗ್ಲೂ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಅತಿ ಹೆಚ್ಚು ಕನ್ಯಾ ರಾಶಿಯವ್ರಿಗಾಗಿರುತ್ತೆ. ಹಾಗಾಗಿ ನಿಮ್ಮ ಹಿಂದೆ ಮುಂದೆ ಶತ್ರುಗಳು ಬಹಳಷ್ಟು, ನಾನು ಹೇಳಿದೆ ನಿಮ್ಮವರೇ ನಿಮಗೆ ಶತ್ರು ಆಗ್ಬೋದು. ಯಾಕಂದರೆ ಇದು ಸಪ್ತಮಕ್ಕೆ ಶನಿಯ ದೃಷ್ಟಿ ಮತ್ತು ನೇರ ಸೂರ್ಯನ ದೃಷ್ಟಿ ಸಪ್ತಮಕ್ಕೆ ಬೀಳ್ತಾ ಇರೋದ್ರಿಂದ, ಸಪ್ತಮ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ನಿಮ್ಮ ಗಂಡ ಹೆಂಡತಿ ನೀವು ದೂರ ಆಗ್ಬೋದು. ಅತಿ ಹೆಚ್ಚು ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊಳ್ಳೋ ಅಂಥದ್ದು, ನಿಮ್ಮ ತಪ್ಪುಗಳನ್ನ ನೀವೇ ಕಂಡಿಡ್ಕೊಳ್ಳೋ ಅಂಥದ್ದು, ಮನೆಯಲ್ಲಿ ಆಗ್ತಕ್ಕಂಥ ಜಗಳ ಎಲ್ಲೋ ಒಂದು ಕಡೆ ಬೀದಿಗೆ ಬರುವಂಥದ್ದು, ಇವೆಲ್ಲವೂ ಆಗುತ್ತೆ ಕನ್ಯಾ ರಾಶಿಯವರಿಗೆ. ತುಂಬ ಕೇರ್ಫುಲ್ ಆಗಿರಿ ಕನ್ಯಾ ರಾಶಿಯವರು. ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು 1 ತಿಂಗಳುಗಳ ಕಾಲ ಇದು ಮುಂದುವರಿತಾ ಹೋಗುತ್ತೆ. ಮತ್ತು ರಾಹು ನಿಮಗೆ 6ನೇ ಮನೇಲಿದ್ದಾಗ ನೋಡಿ, ಫಾರಿನ್ ಜಾಬ್ಗೆ ಅಂತ ಹೋಗೋರು ಹೋಗ್ಬೋದು, ಆದರೆ ಅಲ್ಲಿರೋರ್ಗೂ ಕೂಡ ತುಂಬ ತೊಂದರೆಗಳಾಗ್ತಾ ಇರುತ್ತೆ. ಇಲ್ಲಿಗೆ ಬರಬೇಕು ಅಂದರೂ ಬರೋಕ್ಕಾಗೋದಿಲ್ಲ. 10ನೇ ಮನೇಲಿ ಗುರು ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ತೊಂದರೆ ಕೊಡ್ತಾನೆ ಇರ್ತಾನೆ. ಅದರಲ್ಲೂ ಗುರು ಹೆಣ್ಣು ಮಕ್ಕಳಿಗೆ ಯಾವತ್ತೂ ಒಳ್ಳೇದು ಮಾಡಲ್ಲ. ಏನೇ ಇದ್ರೂ ಗಂಡು ಮಕ್ಕಳಿಗೆ ಸ್ವಲ್ಪ ಒಳ್ಳೆ ರೀತಿ ಒಂದು ಒಳ್ಳೆ ಯೋಗವನ್ನು ಕೊಡ್ತಾನೆ, ಆದರೆ ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರು ಹಾಕಿಸ್ತಾ ಇರ್ತಾನೆ. ಈ ಗುರು 10ನೇ ಮನೆಯಲ್ಲಿದ್ದು ಕನ್ಯಾ ರಾಶಿಯವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಕೆಲಸದಿಂದ ಕಿರುಕುಳ, ತೊಂದರೆ, ಅದ್ರ ಜೊತೆಗೆ ನೋಡಿ ಈ 6ನೇ ಮನೆಯಲ್ಲಿ ಶತ್ರುಸ್ಥಾನ ಸ್ಟ್ರಾಂಗ್ ಮಾಡಿರೋದ್ರಿಂದ ಖಂಡಿತ ಹೇಳ್ತೀನಿ, ಕನ್ಯಾ ರಾಶಿಯವರು ತುಂಬಾ ಸಫರ್ ಪಡುವಂಥ ಒಂದು ವಾರ, ಒಂದು ತಿಂಗಳು ಕೂಡ ಇದೇ ಆಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ಪರ್ಸ್ನಲ್ ವಿಚಾರಗಳು ಎಲ್ಲೋ ಒಂದು ಕಡೆ ಹೊರಗಡೆ ಬರುತ್ತೆ, ಅಂದರೆ ಬಯಲಾಗುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಅದರಲ್ಲೂ ಹೆಣ್ಣುಮಕ್ಕಳು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಕನ್ಯಾ ರಾಶಿಯವರು. ಜೊತೆಗೆ ನಿಮ್ಮ ಮಕ್ಕಳು ಅಂತ ಬಂದಾಗ ಕನ್ಯಾ ರಾಶಿಯವರ ಮಕ್ಕಳು ಸೂಪರ್ ಡೂಪರ್ ಅಂತ ಹೇಳ್ತೀನಿ. ಕನ್ಯಾ ರಾಶಿಯವರಿಗೆ ಯಾರಾದರೂ ಮಕ್ಕಳು ಹುಟ್ಟಿದ್ರೆ ಇವಾಗ ತುಂಬ ಯೋಗದಲ್ಲಿರ್ತೀರಾ. ಆ ಮಕ್ಕಳಿಂದ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗೋದು. ನೋಡಿ, ಗಂಡ ಹೆಂಡತಿ ಸಮಸ್ಯೆ ಬಹಳಷ್ಟು ಏರ್ಪಡ್ತಾ ಇರುತ್ತೆ. ಈ ಟೈಮಲ್ಲಿ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಮಗುವಿನ ಆಗಮನ ಆದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿರುತ್ತೆ ಅದಕ್ಕೆ ಬ್ರೇಕ್ ಆಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಮಕ್ಕಳಿಂದ ಒಂದು ಒಳ್ಳೆ ರಿಸಲ್ಟು, ಮಕ್ಕಳು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗೋದು, ಮಕ್ಕಳಿಂದ ಖುಷಿಯ ವಿಚಾರವನ್ನು ಕೇಳ್ತಾ ಹೋಗ್ತೀರಿ. ಮತ್ತು ನಿಮಗೆ 9ನೇ ಮನೆ ಅಂತ ಅಂದಾಗ ನಿಮಗೆ 9ನೇ ಮನೆ ಅಧಿಪತಿ ಶುಕ್ರ, 9ನೇ ಮನೆ ಅಧಿಪತಿ ಶುಕ್ರ ಕೂಡ ನಿಮಗೆ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಬರ್ತಾ ಇರುತ್ತೆ. ಆದರೆ ಅಲ್ಲಿ ಸೂರ್ಯ ಮತ್ತು ಶನಿ ಇರೋದ್ರಿಂದ ಅದಕ್ಕೂ ಕೂಡ ಬ್ರೇಕ್ ಆಗುವಂಥ ಚಾನ್ಸಸ್ಸು, ಕಟ್ ಆಗುವಂಥ ಚಾನ್ಸಸ್ಸು ಇಲ್ಲ. ನಿಮ್ಮ ಏನಿರುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೂ
ಕಮ್ಮಿ. ನೀವೇನು ಇವಾಗ 100% ಅಂದ್ಕೊಂಡ್ರೆ ಅದೆಲ್ಲೋ ಒಂದು ಕಡೆ 50% ಕೆಲಸಗಳಾಗೋದು, 50% ದುಡ್ಡು ಬರೋದು, ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ನಿಮ್ಮ ಮೇಲೆ ನೀವು ಗಮನ ಕೊಟ್ಕೊಳ್ಬೇಕು. ಎಲ್ಲೂ ನೀವು ತುಂಬ ಅತಿ ಹೆಚ್ಚು ಸಿಕ್ಕಾಕೊಳ್ಳೋವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ ಕನ್ಯಾ ರಾಶಿಯವರು. ಜೊತೆಗೆ ಕನ್ಯಾ ರಾಶಿಯವರು ಫಾಲೋ ಮಾಡಬೇಕಾಗಿರೋಂಥ ಒಂದು ನಂಬರ್ ಈ ವಾರ ಅಂತ ಬಂದಾಗ, ಅತಿ ಹೆಚ್ಚು ಕನ್ಯಾ ರಾಶಿಯವರು 5 ಬರ್ಕೊಳ್ಳಿ. ಅದೇ ರೀತಿ 2 ಅನ್ನೋ ನಂಬರ್ನ ಕೂಡ ಫಾಲೋ ಮಾಡಿ, ಅದು ಕೂಡ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಕನ್ಯಾ ರಾಶಿಯವರು ಗ್ರೀನನ್ನು ಅತಿ ಹೆಚ್ಚು ಬಳಸಿ, ಆಯಿತಾ. ಗ್ರೀನ್ ಜೊತೆಗೆ ನೀವು ಸ್ವಲ್ಪ ಈ ಪಿಂಕ್ ಕಲರ್ ಆಗಿರ್ಬೋದು ಅಥವಾ ಕ್ರೀಮ್ ಕಲರ್ ಆಗಿರ್ಬೋದು, ಗೋಧಿ ಬಣ್ಣ ಆಗಿರ್ಬೋದು, ಇದನ್ನು ಬಳಸ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ.